ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಒಳ್ಳೆಯ ಅನುಭವ ಇದೆ. ನಾನು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗ್ಲಿಕ್ಕಿದ್ದೇನೆ ಅಂತ ಹೇಳ್ತಾ ಇದ್ರು. ಪಾಪ ನನಗೆ ಆ ಒಂದು ಕೊರಗನ್ನು ನೀವು ನೀಗಿಸ್ಲಿಲ್ಲ ಎನ್ನುವಂಥದ್ದು ನನಗೂ ಬೇಜಾರಿದೆ ಪಾಪ ಅವ್ರದ್ದು. ಇವತ್ತು ಶಿವಣ್ಣ ಅವರು ಶ್ರೀ ಮಂಕಾಳ ವೈದ್ಯರು ಈ ಸಭೆಯ ಸದನದ ಉಪಸಭಾಪತಿ ಸಭಾ ಅಧ್ಯಕ್ಷರು, ಉಪಸಭಾಪತಿ, ಉಪಸಭಾಧ್ಯಕ್ಷರು, ಸಭಾಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿದ್ದೇವೆ. ಮುಖ್ಯವಾಗಿ ವಿರೋಧ ಪಕ್ಷಗಳು ಸಹ ನಾನು ಅಭಿನಂದಿಸ್ತೇನೆ. ಅವರು ಸಹ ಒಂದು ಮತದ ಅಭಿಪ್ರಾಯಕ್ಕೆ ಬಂದು ಮಂಕಾಳ ವೈದ್ಯವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಮಂಕಾಳ ವೈದ್ಯವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಒಳ್ಳೆಯ ಅನುಭವ ಇದೆ. ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದರು. ಆವಾಗ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆ ಸೀಟು ಬಂದಿತ್ತು. ಆ ಸಮಯದಲ್ಲಿ ಅವರು ಉಪಾಧ್ಯಕ್ಷರಾಗಿದ್ದರು. ಉಪಾಧ್ಯಕ್ಷರಾಗಿ ಸಹ ಇಲ್ಲೇ ಎಲ್ಲ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆ ಸಮಯದಲ್ಲಿ ಜಿಲ್ಲೆಯಲ್ಲಿ ಅನುವು ಮಾಡಿದ್ದಾರೆ. ಒಳ್ಳೆಯ ಆಡಳಿತಗಾರರೇ, ಸಂಘಟನಾ ಶಕ್ತಿ ಇದೆ. ಮೊದಲೇ ಅವರು ಆರಿಸಿ ಬಂದಿದ್ದರು, ಇಂಡಿಪೆಂಡೆಂಟ್ ಆಗಿ ಆರಿಸಿ ಬಂದಿದ್ದರು, ನಂತರ ನಮ್ಮ ಪಕ್ಷದಿಂದ. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಹ ಅವ್ರು ಗುರುತಿಸಿ ಈ ಜವಾಬ್ದಾರಿ ಕೊಟ್ಟಿದ್ದ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಸಹ ನಾನು ಅಭಿನಂದಿಸ್ತೇನೆ. ನನ್ನ ವಿಶ್ವಾಸ ಇದೆ, ಬರುವ 2 ವರ್ಷ ಅವರ ಜವಾಬ್ದಾರಿ ಅವರು ಎಲ್ಲರ ಸಹಕಾರದಿಂದ ಚೆನ್ನಾಗಿ ನಡೆಸ್ತಾರೆ. ಅವ್ರಿಗೆ ಮತ್ತೊಮ್ಮೆ ಅಭಿನಂದಿಸಿ 2 ಮಾತು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರ ಆಯ್ಕೆ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಂಕಾಳ ವೈದ್ಯರವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಅಧ್ಯಕ್ಷರೇ, ಬಹಳ ಒಂದು ಅವಕಾಶ ಮೂಡಿ ಬಂದಿದೆ. ನಾನು ಮತ್ತು ಮಂಕಾಳ ವೈದ್ಯರು ಒಂದೇ ಗುರುಗಳ ಪರಮ ಶಿಷ್ಯರು. ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಯತಿವರ್ಯರ ಬಹಳ ಅನ್ಯಾಯ ಆಗಿರ್ತಕ್ಕಂಥವರು ಶ್ರೀಯುತ ಮಂಕಾಳ ವೈದ್ಯರು. ಅವರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದಲ್ಲಿಂದ ಇವತ್ತಿನವರೆಗೂ ಆ ಗುರುಗಳ ಮೂಲಕ ನಮಗೆ ಒಂದು ಒಳ್ಳೆಯ ಸಂಬಂಧ ಬೆಳೆಯಿತು. ಆದರೆ ನಾನು ಅವತ್ತಿನಿಂದ ಅವರನ್ನು ನೋಡಿಕೊಂಡು ಬಂದಾಗ ಅವರು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ MLA ಆಗಿದ್ರು. ಆ ನಂತರ ಅವರು ಕಾಂಗ್ರೆಸ್ ಪಕ್ಷದಿಂದ ಅವರು ಶಾಸಕರಾಗಿ ಆಯ್ಕೆಯಾದರು. ಆಯ್ಕೆ 2ನೇ ಅವಧಿಯಲ್ಲಿ ಅವರು ರಾಜ್ಯದ ಮಂತ್ರಿ ಆಗುವಂಥ ಒಂದು ಅವಕಾಶ ಅವರಿಗೆ ಬಂತು. ಆದರೆ ಆ 3 ವರ್ಷಗಳ ಅವರ ಪಯಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಅವರು 3 ವರ್ಷ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರು ಏನೋ ಆ ಮಂತ್ರಿ ಆಗಿದ್ದಂಥ ಫೀಲನ್ನು ಅವ್ರು ಪಡ್ಕೊಂಡಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಯಾವತ್ತೂ ಅವರನ್ನು ಭೇಟಿ ಮಾಡಿದಾಗ ಅವ್ರದ್ದು ಒಂದೇ ಮಾತು ಹೇಳ್ತಾ ಇದ್ದದ್ದು, ನಾನು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗ್ಲಿಕ್ಕಿದ್ದೇನೆ ಅನ್ನುವಂಥದ್ದೇ ಅವರು ಪದೇ ಪದೇ ನನಗೆ ಹೇಳ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು, ಅಲ್ಲ ಸರ್, ನೀವು ಈಗಲೂ ಮಂತ್ರಿ ಇದ್ದೀರಿ ಅಂತ ಹೇಳಿದಾಗ್ಲೂ ಅವ್ರಿಗೆ ಒಂದೇ ಹೇಳ್ತಾ ಇದ್ದದ್ದು, ನಾನು ಯಾವತ್ತೂ ಭೇಟಿಯಾದಾಗ್ಲೂ ನಾನು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗ್ಲಿಕ್ಕಿದ್ದೇನೆ ಅಂತ ಹೇಳ್ತಾ ಇದ್ರು. ಪಾಪ ನನಗೆ ಆ ಒಂದು ಕೊರಗನ್ನು ನೀವು ನೀಗಿಸ್ಲಿಲ್ಲ ಎನ್ನುವಂಥದ್ದು ನನಗೂ ಬೇಜಾರಿದೆ ಪಾಪ ಅವ್ರದ್ದು. ಯಾಕಂತ ಹೇಳಿದ್ರೆ ಯಾವತ್ತೂ ನಮ್ಮ ಗುರುಗಳು ಬ್ರಹ್ಮಾನಂದ ಸರಸ್ವತಿ ಯತಿವರ್ಯರು ಸಹ ಹೇಳ್ತಾ ಇದ್ರು, ನೋಡು ಮಗ, ಇವಾಗ್ಲೂ ಮಂತ್ರಿ ಇದ್ದಾನೆ ಅವನು, ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ದೊಡ್ಡ ಒಂದು ಸಚಿವ ಸ್ಥಾನವನ್ನು ಅವನು ಪಡ್ಕೊಳ್ತಾನೆ ಅಂತ ದಿನಾ ಹೇಳ್ತಾ ಇದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಆದರೆ ಅದೊಂದು ನಿರಾಸೆ ಆಯಿತು ಎನ್ನುವಂಥದ್ದನ್ನು ಸಹ ನಾನು ಇವತ್ತು ಹೇಳಬೇಕಾಗ್ತದೆ. ಪ್ರಾಯಶಃ
ಅವರ ಆ ಒಂದು ಗಟ್ಟಿತನ ಪ್ರಾಯಶಃ ಕೇವಲ ಒಂದು ಅವರನ್ನು ಮೆಚ್ಚಬೇಕು ಯಾಕೆ ಅಂತ ಹೇಳಿದ್ರೆ ಅವರ ಸಮಾಜ ಇರುವಂತದ್ದು, ಮೀನುಗಾರಿಕಾ ಸಮಾಜ ಇರುವಂತದ್ದು ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 10,000ದವರೆಗೆ ಮಾತ್ರ. ಆದರೆ ದೊಡ್ಡ ಸಮಾಜ, ನಾಮದಾರಿ ಸಮಾಜದ ಆ ವಿಶ್ವಾಸದೊಂದಿಗೆ ಅವರು ಅಲ್ಲಿ ಜನಪ್ರತಿನಿಧಿಯಾಗಿ 2 ಬಾರಿ ಆಯ್ಕೆಯಾಗಿ ಇವತ್ತು ಈ ವಿಧಾನ ಸಭೆಯ ಉಪ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಭಿನಂದನೆಗೆ ಅರ್ಹರಾಗಿರುವಂತವ್ರು. ಪ್ರಾಯಶಃ ಉತ್ತರ ಕನ್ನಡ ಜಿಲ್ಲೆಗೂ ಮತ್ತು ಈ ಒಂದು ವಿಧಾನಸಭೆಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಹ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ರು. ಇವತ್ತು ಮಾಂಕಾಳು ವೈದ್ಯ ಅವರು ಸಹ ಈ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಪ್ರಾಯಶಃ ಉತ್ತರ ಕನ್ನಡ ಜಿಲ್ಲೆಗೂ ಮತ್ತು ಈ ವಿಧಾನಸಭೆಯ ಅಧ್ಯಕ್ಷ ಪೀಠಕ್ಕೂ ಒಂದು ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನೊಂದು ವಿನಂತಿ ಮಾಡ್ತೇನೆ. ಈ ಒಂದು ಅಧಿವೇಶನ ಇದೊಂದು ಅರ್ಥಪೂರ್ಣವಾಗಿ ನಡೀಬೇಕಾದಂತ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ತುಂಬಾ ಸಮಾಜದ ಸಮಸ್ಯೆಗಳು ಈ ಅಧಿವೇಶನದ ಸಂದರ್ಭದಲ್ಲಿ ಚರ್ಚೆಗಳಾಗಬೇಕು. ತುಂಬಾ ಸಮಸ್ಯೆಗಳಿಗೆ ಚರ್ಚೆ ಮಾಡಲಿಕ್ಕೆ ನಮಗೆ ಸಮಯದ ಅಭಾವ. ನಾನು 2ನೇ ಅವಧಿಯ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಬಂದಾಗ್ಲೂ ನಮ್ಗೆ ತುಂಬಾ ಆ ಚರ್ಚೆ ಆಗ್ತಾ ಇಲ್ಲ ಎನ್ನುವಂತ ಒಂದು ಕೊರಗು ಕಾಡ್ತಾ ಇದೆ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀಗಿಸಿದವರು ಯಾರು ಕೇಳಿದ್ರೆ ಕಾಗೇರಿ ಅವರು. ನಾನು ಕಾಗೇರಿ ಅವ್ರು ನೆನಪು ಮಾಡಬೇಕು. ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಸಹ ಈ ಸದನದಲ್ಲಿ ಮಾಡಿಕೊಟ್ಟಿದ್ರು. ಆ ರೀತಿಯಾಗಿರ್ತಕ್ಕಂಥ ಫ್ರೂಟ್ಫುಲ್ ಆಗಿರ್ತಕ್ಕಂಥ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡುವಂತ ಒಂದು ಅವಕಾಶ ಅಧ್ಯಕ್ಷರ ಮೂಲಕ, ಉಪಾಧ್ಯಕ್ಷರ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ಉದಾಹರಣೆಗೆ ನಾನು ಹೇಳ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ನೀವು ಕರಾವಳಿಯ ಪ್ರವಾಸೋದ್ಯಮದ ಬಗ್ಗೆ ಬಹಳ ಚರ್ಚೆಯನ್ನು ನೀವು ಮಾಡ್ತಾ ಇದ್ದೀರಿ, ಬಹಳ ನಿಮಗೆ ಆಸಕ್ತಿ ಇದೆ. ಆದ್ರೆ ಆ ಕರಾವಳಿ ಟೂರಿಸಂ ಬಗ್ಗೆ ಅಥವಾ ಬೇರೆ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಅಂದ್ರೆ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಮೈಸೂರು ಕರ್ನಾಟಕ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಮನವಿ ಕೊಟ್ಟು ಮುಖ್ಯಮಂತ್ರಿಗಳ ಹತ್ರ ಮನವಿ ಕೊಟ್ಟು ಅಥವಾ ಸಚಿವರ ಹತ್ರ ಅದನ್ನು ಇತ್ಯರ್ಥ ಬಗೆಹರಿಸಿಕೊಳ್ಳುವುದಕ್ಕಿಂತಲೂ ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಸಮಸ್ಯೆಗಳು ನಮ್ಮ ಈ ಅಧಿವೇಶನದಲ್ಲಿ ಚರ್ಚೆಗಳಾದ್ರೆ ಪ್ರಾಯಶಃ ಅದಕ್ಕೆ ಒಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ತರಲಿಕ್ಕೆ ಸಾಧ್ಯ ಇದೆ. ಪ್ರಾಯಶಃ ಇವತ್ತು ಬೇರೆ ಬೇರೆ ಇಲಾಖೆ ಇರ್ಬೋದು, ಆ ಇಲಾಖೆಯಲ್ಲಿ ಹಿಂದೆ ಯಾರೋ ಮಾಡಿಟ್ಟಿರ್ತಕ್ಕಂಥ ಕಾನೂನು, ಯಾರೋ ಮಾಡಿಟ್ಟಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಅದನ್ನು ಇವತ್ತಿನ ಪ್ರಸ್ತುತ ಕಾಲಘಟ್ಟಕ್ಕೆ ಅನುಗುಣವಾಗಿ ಅದನ್ನು ಬದಲಾವಣೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಅದನ್ನು ನಾವು ಇವತ್ತು ಇಲ್ಲಿ ಮಾಡಬೇಕು. ನಾನು ಉದಾಹರಣೆಗೆ ಒಂದು ಹೇಳ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇವತ್ತು ಕೇರಳದಲ್ಲಿ PWD ರಸ್ತೆಯ ಎಸ್ಟಿಮೇಟ್ ಹೇಗೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಅಧ್ಯಯನ ಮಾಡಿಸಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ PWD ರಸ್ತೆಯನ್ನು ನಿರ್ಮಾಣ ಮಾಡಿದ್ರೆ ಒಂದು ಮಳೆ ಬಂದಾಗ ಡೆಪ್ಟಿ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸರ್ ಸಹ ಇದ್ದಾರೆ. ಒಂದು ಮಳೆ ಬಂದಾಗ ಪೂರ್ತಿ ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಕೊಚ್ಚಿಕೊಂಡು ಹೋಗ್ತದೆ. ಆದ್ರೆ ಕೇರಳದಲ್ಲಿ ಇರ್ತಕ್ಕಂಥ PWD ರಸ್ತೆ ಇರ್ಬೋದು, ಗ್ರಾಮೀಣ ರಸ್ತೆಗಳು ಎಷ್ಟು ಚೆನ್ನಾಗಿ ಎಸ್ಟಿಮೇಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅದನ್ನು ಅನುಷ್ಠಾನ ಮಾಡ್ತಾರೆ ಎನ್ನುವಂಥದ್ದು ಸಹ ಅದರ ಬಗ್ಗೆನೂ ಈ ರೀತಿ ಒಂದೊಂದು ವಿಷಯದ ಬಗ್ಗೆನೂ ಇಲ್ಲಿ ಚರ್ಚೆಗಳು ನಡೆದ್ರೆ ಪ್ರಾಯಶಃ ಜನರಿಗೆ ಏನು ಯಾವ ಒಂದು ಹಿತಾಸಕ್ತಿಯನ್ನು ಇಟ್ಟುಕೊಂಡು ನಮ್ಮನ್ನು ಇಲ್ಲಿ ಕಳಿಸಿದಾರ ಮತ್ತು ಜನರ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆಯನ್ನು ಮಾಡಲಿಕ್ಕೆ ಆಗ್ತದೆ. ಸನ್ಮಾನ್ಯ ಮಾಂಕಾಳು ವೈದ್ಯರ ಈ ವ್ಯವಸ್ಥೆ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವ ಮೂಲಕ ಸನ್ಮಾನ್ಯ ಅಧ್ಯಕ್ಷರ ಹತ್ರ ವಿನಂತಿ ಮಾಡ್ತೇನೆ. ಕಳೆದ ಅಧ್ಯಕ್ಷರೇ ಇದ್ರು ಸರ್, ನಮ್ಮ ಖಾದರ್ ಸಾಹೇಬ್ರು, ಅವರು ಉಪಾಧ್ಯಕ್ಷರಿಗೆ ಯಾವಾಗ ಅವಕಾಶ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅವರಿಗೆ ಅರ್ಜೆಂಟ್ ಆಗಿ ಏನಾದ್ರೂ ಹಸಿವೆ ಆಗ್ತಾ ಇದ್ರೆ ಒಂದು 5 ನಿಮಿಷ ಅವಕಾಶ ಕೊಡ್ತಾ ಇದ್ರು. ಅಥವಾ ಇನ್ಯಾವುದೋ ಯಾರೋ ಒಂದು ಮೀಟಿಂಗ್ ಇದೆ ಅಂತ ಹೇಳಿದ್ರು 5 ನಿಮಿಷ ಅವಕಾಶ ಕೊಡ್ತಿದ್ರು. ಸ್ವಲ್ಪ ಜಾಸ್ತಿ ಅವಕಾಶ ಅವರನ್ನು ಅಧಿವೇಶನ ನಡೆಸಲಿಕ್ಕೆ ಕೊಟ್ರೆ ನಮ್ಮಂತವರಿಗೂ ಅನುಕೂಲ ಆಗ್ತದೆ, ಅವರಿಗೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಜಾಸ್ತಿಯಾಗಿ ಬರ್ತದೆ. ಅಲ್ವಾ ಸುರೇಶ್ ಕುಮಾರ್ ಬರ್ತದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಾಂಕಾಳು ವೈದ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಅಧಿವೇಶನವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತ ಪ್ರಥಮ ಬಾರಿ ಮತ್ತು ದ್ವಿತೀಯ ಬಾರಿ ಆಯ್ಕೆಯಾದವರು ಮತ್ತೆ ನಿಮ್ಮ ಎಡಭಾಗದಲ್ಲಿರ್ತಕ್ಕಂಥವರಿಗೆ ಜಾಸ್ತಿ ಅವಕಾಶವನ್ನು ಕೊಟ್ಟು ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅನ್ನುವಂತ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.